This is the overview of the question. So you can pause the video and write the question. Okay. We'll also record solution also. If you didn't understand in the video section, you can also pause this one and write the solution. Usually internal reconstruction ಪ್ರಿಪ್ರೇಷನ್ ಒಳಗೆ 2 ಸ್ಟೆಪ್ ಬರ್ತಾವೆ. ಫಸ್ಟ್ ಒಂದು ಜರ್ನಲ್ ಎಂಟ್ರಿ ಅಂತ ಹೇಳಿ ಬರ್ತದೆ. ಆಮೇಲೆ ಸೆಕೆಂಡ್ ಒಂದು ಜರ್ನಲ್ ಎಂಟ್ರಿ ಆದ ನಂತರ ನಾವೇನು ಪ್ರಿಪೇರ್ ಮಾಡ್ತೀವಿ ಅಂತಂತಂದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್. ಓಕೆ, ಫಸ್ಟ್ ಸ್ಟೆಪ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಸೆಕೆಂಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿಯನ್ನು ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿ ಏನಾಯಿತು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಶ್ಯೂ ರೆಡ್ಯೂಸ್ ಆಗಿರೋದ್ರಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಯ್ತು. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿ. ದೆನ್ ಸೆಕೆಂಡ್ ಒನ್ ಯಾವ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಆಗಿದೆ ನೋಡ್ರಿ, ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ಡ್. ಅಲ್ಲೊಂದು ವರ್ಡ್ ಬಿಟ್ಟೆ ನಾನು ಬರ್ಕೋರಿ, ರೆಡ್ಯೂಸ್ಡ್ ಆಗ ಟು ಅನ್ನೋ ವರ್ಡ್ ಹಾಕೋರಿ ಕ್ವಶನ್ ಒಳಗೆ. ದ ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ₹25 ಈಚ್. ಸೊ ಇಲ್ಲಿ 2 ಅನ್ನೋ ವರ್ಡ್ ಯೂಸ್ ಆಗಿರೋದ್ರಿಂದ ಏನು ಮಾಡ್ರಿ ಅಂತಂದ್ರೆ 100 ಮೈನಸ್ 25 ಈಕ್ವಲ್ ಟು 75 ಈಚ್. ಓಕೆ, the equity shares be reduced to an equal number of shares of ₹25 each. ಸೊ ಹಂಗಾರೆ ಇಲ್ಲಿ ನೋಡ್ರಿ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಓಕೆ, ಹಂಗಾರೆ ಎಷ್ಟು ಶೇರ್ಸ್ ಇದು ಎಷ್ಟಕ್ಕೆ ರೆಡ್ಯೂಸ್ ಆಗ್ಯಾವ ನೋಡ್ರಿ, ನೋಟ್ 1 ಒಳಗೆ ನೋಡ್ರಿ ಎಷ್ಟು ಈಕ್ವಿಟಿ ಶೇರ್ಸ್ ಅದಾವ, 5000 ಈಕ್ವಿಟಿ ಶೇರ್ಸ್ ಅದಾವ. ಓಕೆ, ಹಂಗಾರೆ 25 ರೆಡ್ಯೂಸ್ಡ್ ಟು 25 ಈಚ್ ಅಂತಂತಂದ್ರೆ ಎಷ್ಟಾಯ್ತು ಇಲ್ಲಿ 75 ಡಿಫ್ರೆನ್ಸ್. ಓಕೆ, ದೆನ್ 5000 ಶೇರ್ಸ್ ಆಫ್ ₹25 ಈಚ್ ಅಂತಂದ್ರೆ ಎಷ್ಟಾಯಿತು, ಇದು ಕೂಡ 3,75,000. ದೆನ್ ರಿಮೈನಿಂಗ್ ಇವು ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾವ, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ, being reduction of equity share capital, being reduction of equity share capital. ಸೊ ಅಷ್ಟು ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಆಗ್ತಾವ. ಓಕೆ, ಸೊ ನೀವು ಕಂಬೈನ್ ಎಂಟ್ರಿ ಬರೋದಂತಂದ್ರೆ ಹೆಂಗೆ ಬರೀರಿ ಅಂತಂದ್ರೆ ಇಲ್ಲ ಇದ್ರೂ ಬರೋದಂತ ತೋರಿಸ್ತಾನೆ. ಕಂಬೈನ್ ಆಯ್ತಂದ್ರೆ ಹೆಂಗೆ ಆಗ್ತದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 3,75,000 ಅಂದರೆ 7,500 into 50. ಆಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5,000 into 75 3,75,000. ಎರಡು ಕಂಬೈನ್ ಆಗಿ ಕ್ಯಾಪಿಟಲ್ ರಿಡಕ್ಷನ್ಗೆ ಹೋಗ್ತಾವೆ. ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 7,50,000 ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್. ಈ ಥರ ಕಂಬೈನ್ ನೀವು ಬರೀಬೋದಾ, ಆಮೇಲೆ ಹಿಂಗೆ ಸಪ್ರೇಟ್ ಮಾಡಿನೂ ಬರೀಬೋದು. ಸೊ ಇದನ್ನು ಯಾಕೆ ಕಂಬೈನ್ ಮಾಡ್ತೀವಿ ಅಂತ ನೋಡ್ರಿ, ಇಲ್ಲೂ ಕ್ಯಾಪಿಟಲ್ ರಿಡಕ್ಷನ್ ಅದ, ಆಮೇಲೆ ಇಲ್ಲೂ ಕ್ಯಾಪಿಟಲ್ ರಿಡಕ್ಷನ್ ಅದ. ಓಕೆ, ಸೊ ಯೂಶ್ವಲಿ ಕ್ರೆಡಿಟ್ ಐಟಮ್ ಸೇಮ್ ಇತ್ತಂದ್ರೆ ಯೂಶ್ವಲಿ ನಾವು ಕಂಬೈನ್ ಜರ್ನಲ್ ಎಂಟ್ರಿ ಹೊಡಿತೀವಿ. ಸೊ ನಿಮ್ಗೆ ಕಂಬೈನ್ ಚಲೋ ಅನಿಸ್ತು ಕಂಬೈನ್ ಬರ್ರಿ, ಸೆಪ್ರೇಟ್ ಚಲೋ ಅನಿಸ್ತಂದ್ರೆ ಸೆಪ್ರೇಟ ಬರ್ರಿ. ಓಕೆ, ಈ ಜರ್ನಲ್ ಎಂಟ್ರಿ ಅರ್ಥ ಆಯ್ತು, ಎರಡು ಜರ್ನಲ್ ಎಂಟ್ರಿ ಅರ್ಥ ಆದು. ಸರ್ನು ಪಟ್ ಮೆಸೇಜ್ ಹಾಕ್ರಿ. Did you understand the journal entries or have you understood journal entries? ಇವೆರಡು ತಿಳಿದಲ್ಲ. ನೆಕ್ಸ್ಟ್, ಸೊ ಇಲ್ಲಿ ಓಕೆ ಇಲ್ಲಿ ನಮ್ಮ ಹತ್ರ ಏನಪ್ಪ ಅಂದ್ರೆ ಅಮೌಂಟ್ ಕಲೆಕ್ಟ್ ಆದು. ಒಂದು ಶೇರ್ ಕ್ಯಾಪಿಟಲ್ದಿಂದ 3,75,000 ಬತ್ತಾ, ಇನ್ನೊಂದು ಶೇರ್ ಕ್ಯಾಪಿಟಲ್ನ 3,75,000 ಆಯ್ತು. ಅದನ್ನೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಯೂಟಿಲೈಸ್ ಮಾಡ್ತೀವಿ. ಓಕೆ ನೋಡ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಎಷ್ಟು ಕಲೆಕ್ಟ್ ಆಗ್ಯಾವ, ಇಲ್ಲಿ ಎರಡು ಕ್ರೆಡಿಟ್ ಸೈಡ್ ಕ್ಯಾಪಿಟಲ್ ರಿಡಕ್ಷನ್, ಆಮೇಲೆ ಇದೆ ಎರಡು ಏನು ಮಾಡ್ರಿ
ಆ್ಯಡ್ ಮಾಡಿರಿ. ಇಲ್ಲಿ ಬರ್ದಿರ್ತಾನೆ ನೋಡ್ರಿ, 3,75,000 ಪ್ಲಸ್ 3,75,000 ಎರಡು ಕಂಬೈನ್ ಮಾಡಿರಿ ಅಂದ್ರೆ 7,50,000. ಓಕೆ, 7,50,000 ಕಲೆಕ್ಟ್ ಆಗ್ಯಾವ. ಹಂಗಾರೆ ಯಾತ್ಯಾತಕ್ಕೆ ಯುಟಿಲೈಸ್ ಮಾಡ್ತೇವೆ ನೋಡ್ರಿ. ಫಸ್ಟ್ ಒನ್ ಏನು ಹೇಳ್ಯಾರ, ರೈಟ್ ಆಫ್ 30,800 ಆಫ್ ದ ಲೀಸ್ ಹೋಲ್ಡ್ ಪ್ರಿಮೈಸಸ್ ಟು ಲೀಸ್ ಹೋಲ್ಡ್ ಪ್ರಿಮೈಸಸ್ ಏನು ಮಾಡ್ರಿ, ಎಷ್ಟು ಅಮೌಂಟ್ ಹಾಕ್ತೀವಿ, 30,800. ಅದಕ್ಕೇನಾಯಿತು, ಅಮೌಂಟ್ ಹೋಯ್ತು. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಟು ಲೀಸ್ ಹೋಲ್ಡ್ ಪ್ರಿಮೈಸಸ್ 30,800 ಅಮೌಂಟ್ ಇದಕ್ಕೆ ಹೋಯ್ತು. ಓಕೆ, ದೆನ್ ನೆಕ್ಸ್ಟ್ ಯಾವ್ದು ರೈಟ್ ಆಫ್ ಮಾಡಕ್ಕೆ ಹೇಳ್ಯಾರ ನೋಡ್ರಿ, 15,000 ಆಫ್ ಸ್ಟಾಕ್. ಸೊ ಟು ಸ್ಟಾಕ್ 15,000, ಸ್ಟಾಕಿಗೆ ಎಷ್ಟು ಹೋಯ್ತಾ, 15,000. ದೆನ್ ನೆಕ್ಸ್ಟ್ ಏನು ಹೇಳ್ಯಾರ ನೋಡ್ರಿ, 20% ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ. 20% ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಓಕೆ, ಬ್ಯಾಲೆನ್ಸ್ ಶೀಟ್ ಹೋಗಿ ನೋಡ್ರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಮೌಂಟ್ ಎಷ್ಟದ, ಟು ಪ್ಲಾಂಟ್ ಆ್ಯಂಡ್ ಮಷಿನರಿ ಅಂತ ಬರೀತಾನು, ಟು ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಅದರ ಅಮೌಂಟ್ ಎಷ್ಟಿತ್ತ, 42,200. ಸೊ ಅದ್ರ ಮೇಲೆ ಏನು ಮಾಡಿರಿ, 20% ರೆಡ್ಯೂಸ್ ಮಾಡಿರಿ ಅಂತ ಹೇಳ್ಯಾರ, 20/100. ಓಕೆ, ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಎಷ್ಟು ಕಲೆಕ್ಟ್ ಆಗಿದೆ, 7,50,000 ಕಲೆಕ್ಟ್ ಆಗಿದೆ. ಓಕೆ, ಆಮೇಲೆ ನೆಕ್ಸ್ಟ್ ನೋಡ್ರಿ, ಟು ಲೀಸ್ ಹೋಲ್ಡ್ ಪ್ರಿಮೈಸಸ್ಗೆ ಎಷ್ಟು ಕೊಟ್ಟು 30,800 ರೈಟ್ ಆಫ್ ಆಯ್ತು. ಇನ್ನು ಸ್ಟಾಕಿಗೆ 15,000 ಅಂತ ಸ್ಟಾಕ್ ಅಕೌಂಟ್, ಸ್ಟಾಕಿಗೆ ಎಷ್ಟು ಹೋಯ್ತು, 15,000. ಓಕೆ, ದೆನ್ ನೆಕ್ಸ್ಟ್ ಟು ಪ್ಲಾಂಟ್ ಆ್ಯಂಡ್ ಮಷಿನರಿ 42,200 ಅದರ ಅಮೌಂಟ್ ಅದ. ಅದ್ರ ಮೇಲೆ ಏನು ಮಾಡ್ರಿ, 20% ರೆಡ್ಯೂಸ್ ಮಾಡ್ಯಾರ. ಹಂಗಾರೆ ಎಷ್ಟು ಬರ್ತದ, 15,000 ಪ್ಲಾಂಟ್ ಆ್ಯಂಡ್ ಮಷಿನರಿಗೆ ಹೋಯ್ತು. ಓಕೆ, ದೆನ್ ನೆಕ್ಸ್ಟ್ ನೋಡ್ರಿ, ಟು ಸನ್ಡ್ರಿ ಡೆಟರ್ಸ್. ಟು ಸನ್ಡ್ರಿ ಡೆಟರ್ಸ್. ಸೊ ಸನ್ಡ್ರಿ ಡೆಟರ್ಸ್ ಅನ್ನೋ 20% ರೈಟ್ ಆಫ್ ಮಾಡಂತ ಹೇಳ್ಯಾರ. ಹಾಗಾದ್ರೆ ಸನ್ಡ್ರಿ ಡೆಟರ್ಸ್ ಅಮೌಂಟ್ ನೋಡ್ರಿ ಎಷ್ಟದ ಬ್ಯಾಲೆನ್ಸ್ ಶೀಟ್ ಒಳಗೆ, 76,500 ಅದ. ಓಕೆ, 20/100 ಮಾಡ್ರಿ ಅಂತಂದ್ರೆ ಡೆಟರ್ಸ್ ಅಮೌಂಟ್ ಎಷ್ಟು ಬರ್ತದ, ಸಾರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಮೌಂಟ್ 8,440 ಬರ್ತದ, 8,440. ಪ್ಲಾಂಟ್ ಆ್ಯಂಡ್ ಮಷಿನರಿ ಅಮೌಂಟ 8,440 ಬರ್ಕೋರಿ. ಆಮೇಲೆ ಸನ್ಡ್ರಿ ಡೇಟರ್ಸ್ದ 76,500 ಮೇಲೆ 20% ಮಾಡ್ರಿ ಅಂದ್ರೆ 15,300 ಬರ್ತದೆ. ಓಕೆ, ಪ್ಲಾಂಟ್ ಸನ್ಡ್ರಿ ಡೇಟರ್ಸ್ ಅಮೌಂಟ 15,200 ಬರ್ತದೆ. ದೆನ್ ನೆಕ್ಸ್ಟ್ ನೋಡ್ರಿ, ಏನು ಬ್ಯಾಲೆನ್ಸ್ ಅವೈಲೇಬಲ್ ಆಗ್ತಲ್ಲ ಅದನ್ನ ಎದಕ್ಕೆ ಟ್ರಾನ್ಸ್ಫರ್ ಯೂಸ್ ಮಾಡತ್ತಂದ್ರೆ ಅವ್ರ ಪೇಟೆಂಟ್ಸ್, ಟು ಪೇಟೆಂಟ್ಸ್ ಅಕೌಂಟ್. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತದ ನೋಡ್ರಿ, ಬ್ಯಾಲೆನ್ಸ್ 5,35,460 ಉಳಿತದ. ಇದ್ರೊಳಗೆ ನಾವು ಇನ್ನೊಂದು ಮೇನ್ ಐಟಮ್ ಬಿಟ್ಟು ಟು ಇಲ್ಲೇ ಬಿಗಿನಿಂಗ ಬರ್ಕೋರಿ, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಲಾಸ್ ಅಮೌಂಟನ್ನು, ಯಾಕಂದ್ರೆ ಮೈನಸ್ ಅಮೌಂಟ್ ಐತಲ್ಲ ಅದನ್ನು ಮೊದಲ ರೈಟ್ ಆಫ್ ಮಾಡ್ಬೇಕು. ಎಷ್ಟು ನೋಡ್ರಿ ಬ್ಯಾಲೆ ಮೈನಸ್ ಅಮೌಂಟ 1,45,000, 1,45,000 ಅದನ್ನ ರೈಟ್ ಆಫ್ ಮಾಡ್ರಿ ಅಂತಂದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳಿತದ ಅಂತಂದ್ರೆ 5,35,460 ಉಳಿತದ. ಓಕೆ, ದಿ ನ್ಯಾರೇಷನ್ ಈಸ್ being utilization of capital reduction, being utilization of capital reduction to write off above assets, to write off above assets. Okay, first ಏನು ಮಾಡ್ರಿ, P&L ಅಕೌಂಟ್ ಒಳಗಿನ ಲಾಸ್ ಎಷ್ಟಂದ್ರೆ 1,45,000 ರೈಟ್ ಆಫ್ ಮಾಡ್ರಿ. ಆಮೇಲೆ ಲೀಸ್ ಹೋಲ್ಡ್ ಪ್ರಿಮೈಸಸ್
30,800, stock 15,000, plant and machinery 8,440, sundry debtors 15,300, patents balance ಎಷ್ಟು ಉಳಿತದೆ ಅಂತಂದ್ರೆ 5,35,460. 5,35,460 ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ಪೇಟೆಂಟ್ಸ್ಗೆ ಹೋಗ್ತದೆ. ಓಕೆ, ಇಲ್ಲಿ ನಿಮ್ದು ಏನಾಯ್ತು ಅಂದ್ರೆ 5 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗ. ಓಕೆ, ಇಷ್ಟು ಫಸ್ಟ್ ಏನಪ್ಪ ಇಷ್ಟು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡ್ಬೇಕಾ. ಆಮೇಲೆ ನೆಕ್ಸ್ಟ್ ಇವೇನೇನು ಅಮೌಂಟ್ ಅಡ್ಜಸ್ಟ್ಮೆಂಟ್ ಆಗ್ಯಾವಲ್ಲ ಈ ಐಟಮ್ ಒಳಗೆ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಬ್ಯಾಲೆನ್ಸ್ ಶೀಟ ಪ್ರಿಪೇರ್ ಮಾಡಬೇಕು. ತಿಳಿದು ಜರ್ನಲ್ ಎಂಟ್ರೀಸ್? Did you understand? ನೆಕ್ಸ್ಟ್ ಏನು ಮಾಡ್ರಿ, ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ ಹಾಕೋರಿ. ಬ್ಯಾಲೆನ್ಸ್ ಶೀಟ್ ಆಫ್ ಬ್ರೈಟ್ ಲಿಮಿಟೆಡ್. ಏನು ಮಾಡ್ರಿ, ಬ್ಯಾಲೆನ್ಸ್ ಶೀಟ್ ಆಫ್ ಬ್ರೈಟ್ ಲಿಮಿಟೆಡ್ as on 31/3/2014. ಓಕೆ, ಬ್ಯಾಲೆನ್ಸ್ ಶೀಟ್ಗೂ ಫಾರ್ಮ್ಯಾಟ್ ಹಾಕೋರಿ. ಆಮೇಲೆ ನೆಕ್ಸ್ಟ್ ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಒಂದು ಈಸಿ ವರ್ಕ್ ಏನಪ್ಪ ಅಂತಂದ್ರೆ ಏನು ಕ್ವಶನ್ ಒಳಗೆ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಬಿಡಿಸೋದು. ಕ್ವಶನ್ ಒಳಗೆ ಯಾವ ಥರ ಬ್ಯಾಲೆನ್ಸ್ ಶೀಟ್ ಅವ ಐಟಮ್ಸ್ ಹಾಕೋದ, ಆದರೆ ಏನು ಮಾಡ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ರಿ. ಪರ್ಟಿಕ್ಯುಲರ್ಸ್ ನೆಟ್ವರ್ಕ್ ಬರಲ್ಲ, ಅಲ್ಲೇ ಇಡು, ಬರೀಕೆ ಹೋಗಿ. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಮೌಂಟ್. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಮೌಂಟ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹಾಕೊಂಡ ನಂತರ ಏನು ಮಾಡಿರಿ, ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ಗೂ ಒಂದು ಫಾರ್ಮ್ಯಾಟ್ ಹಾಕೊಂಡ್ಬಿಡ್ರಿ. ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ನಿಮ್ಮ ಕ್ವಶನ್ ಒಳಗೆ ಬ್ಯಾಲೆನ್ಸ್ ಶೀಟ್ಗೆ ಎಷ್ಟು ಜಾಗ ಹಿಡಿಸೋದ ಅಷ್ಟು ಫಾರ್ಮ್ಯಾಟ್ ಹಾಕೋರಿದ್ರೆ ಹಾಕೋರಿ. ಓಕೆ, ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಒಳಗೆ ನೋಡ್ರಿ, ಫಸ್ಟ್ ರೋಮನ್ 1 ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಹಾಕೋರಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅದ್ರೊಳಗೆ ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅದ್ರೊಳಗೆ ಎ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನೋಟ್ 1 ಅಂತ ಬರೀರಿ. ಅಮೌಂಟ್ ಆಮೇಲೆ ಬರೋನು, ವರ್ಕಿಂಗ್ ನೋಟ್ ಪ್ರಿಪೇರ್ ಆದ ನಂತರ. ಆಮೇಲೆ ಸೆಕೆಂಡ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ 2. ಓಕೆ, ಸೆಕೆಂಡ್ ಒನ್ ನಾನ್ ಕರೆಂಟ್ ಲಯಬಿಲಿಟೀಸ್. Non-current liabilities in that short-term borrowings. Short-term borrowings note 3. ಆಮೇಲೆ ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ ನೋಟ್ 4.
ಇಲ್ಲಿ ಏನಾಯ್ತಪ್ಪ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆಯ್ತು. ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಓಕೆ, ದೆನ್ ಸೆಕೆಂಡ್ ಒನ್ ರೋಮನ್ ಟು ಅಸೆಟ್ಸ್. ರೋಮನ್ ಟು ಏನು ಮಾಡ್ರಿ ಅಸೆಟ್ಸ್ ಅಂತ ಬರ್ರಿ. ಅದ್ರೊಳಗೆ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್. Non-current assets. In that first one tangible fixed assets. Tangible fixed assets note 5. then A ಹಾಕೋರಿ ಇಲ್ಲ A B ಹಾಕೋದು ಫಸ್ಟ್ ಸೆಕೆಂಡ್ ಬೇಡ. intangible fixed assets note 6. Intangible fixed assets note 6. Then second one current assets. Second one current assets. adroga inventories note 7. Trade receivables note 8. then cash and cash equivalents note 9. ಇದು ಟೋಟಲ್ ಹಾಕ್ರಿ. ಟೋಟಲ್ ಅಸೆಟ್ಸ್ ಅಂದ್ರಿ ಎಷ್ಟು ಬರ್ತದ ಆಮೇಲೆ ಬರೋಣ. ಏನು ಸೇಮ್ ಕ್ವಶನ್ ಒಳಗೆ ಏನು ಬ್ಯಾಲೆನ್ಸ್ ಶೀಟ್ ಐತಿಲ್ಲ ಅದನ್ನ ಹಾಕ್ರಿ. ಅಮೌಂಟ್ಸ್ ಚೇಂಜಸ್ ಆಗ್ತಾವೆ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ನಾವು ಮಾರ್ಕ್ ಮಾಡ್ಕೊಂಡಿವಿ. ಓಕೆ, ಇಷ್ಟು ಬ್ಯಾಲೆನ್ಸ್ ಶೀಟ್ ಐಟಮನ್ನು ಬರೆದ ನಂತರ ಬರ್ಕೊಂಡ್ರಿ ಬ್ಯಾಲೆನ್ಸ್ ಶೀಟ. ದೆನ್ notes to balance sheet. okay, particulars rupees. ಸೊ ನೋಟ್ 1 ಯಾವುದದ ನಮ್ದು ಇದನ್ನು ಕ್ವಶನ್ ಒಳಗಿನ ತಗೋರಿ ನೀವು ನಡೀತದ. ನೋಟ್ 1 ಯಾವುದದ ಶೇರ್ ಕ್ಯಾಪಿಟಲ್ ಅದ. ಓಕೆ, ಜರ್ನಲ್ ಎಂಟ್ರಿ ಒಳಗೆ ಏನು ಮಾಡಿದ್ವಿ ನಾವು ರೆಡ್ಯೂಸ್ ಆದದ ಅಮೌಂಟನ್ನು ಯೂಸ್ ಮಾಡಿಕೊಂಡೆ ಏನು ಮಾಡಿದ್ವು ಯುಟಿಲೈಸೇಷನ್ ಪರ್ಪಸ್ಗೆ ಯೂಸ್ ಮಾಡಿಕೊಂಡು. ಇನ್ನು ಶೇರ್ ಕ್ಯಾಪಿಟಲ್ ಒಳಗೆ ನಾವು ಯಾವ ಅಮೌಂಟನ್ನು ಬರಿಬೇಕು ಅಂತಂತಂದ್ರೆ ರೆಡ್ಯೂಸ್ ಆದದ್ದು ಅಮೌಂಟನ್ನು ಮೇನ್ ಅಮೌಂಟ್ ಒಳಗೆ ಲೆಸ್ ಮಾಡಿ ಬರ್ಕೊಳ್ಳೋದು. ಇಲ್ಲಿ ನೋಡ್ರಿ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಮೊದಲು ಎಷ್ಟಿತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೇನ್ ಕ್ವಶನ್ ಒಳಗೆ 7,500 preference shares of ₹100 each fully paid ಇತ್ತಾ. ಸಾರಿ, ಪ್ರಿಫರೆನ್ಸ್ ಶೇರ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹100 each fully paid. ಯಾವುದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು. ಓಕೆ, 5 lakh ಇತ್ತು. ಅಂದರೆ 5 lakh ಒಳಗಿಂದ ಎಷ್ಟು ರೆಡ್ಯೂಸ್ ಆಯ್ತಾ ಯುಟಿಲೈಸೇಷನ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ವು 3,75,000 ಯೂಸ್ ಮಾಡಿದ್ವು. ಓಕೆ, ಹಂಗಾರೆ ರಿಮೈನಿಂಗ್ ಎಷ್ಟು ಉಳಿತು ನೋಡ್ರಿ 1,25,000 ಉಳಿತಾ. ಅದನ್ನ ಇಲ್ಲಿ ಬರೆಯೋದು. ಓಕೆ, ಯೂಶ್ವಲ್ ನೀವು ಹಿಂಗೂ ಬರ್ಕೋದು 5,000 ಈಕ್ವಿಟಿ ಶೇರ್ಸ್ ಆಫ್ ₹75 ಈಚ್ ಹಿಂಗೂ ಬರ್ಕೋಬೋದು. ಅಥವಾ ಡಿಫರೆನ್ಸನ್ನು ಬರೆದಿಟ್ಕೋಬೋದು. ಇದೇನಾಯ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್. ದೆನ್ ಸೆಕೆಂಡ್ ನೋಡ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಓಕೆ, ಮೊದಲು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿತ್ತ 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 7,50,000 ಇತ್ತ. ಅದ್ರೊಳಗೆ ಎಷ್ಟು ರೆಡ್ಯೂಸ್ ಮಾಡಿದ್ವು ಅದ್ರೊಳಗೂ 3,75,000 ರೆಡ್ಯೂಸ್ ಮಾಡಿದ್ವು. ಹಂಗಾರೆ ಎಷ್ಟು ಉಳಿತಾ ಬ್ಯಾಲೆನ್ಸ
3,75,000 ಬ್ಯಾಲೆನ್ಸ್ ಉಳಿತಾ. ಓಕೆ, ಹಿಂಗೂ ಬರಿಬೋದು. ಅಥವಾ 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 50 ಈಚ್ ರಿಮೈನಿಂಗ್ ಅಮೌಂಟ್ ಹಿಂಗೂ ಬರಿಬೋದು. ಸೇಮ್ ಆನ್ಸರ ಬರ್ತದೆ. ಓಕೆ, ಮೇನ್ ಬ್ಯಾಲೆನ್ಸ್ ಒಳಗೆ ರೆಡ್ಯೂಸ್ ಮಾಡಿದ್ರೆ ಲೆಸ್ ಮಾಡಿದಂತರ ಏನು ಅಮೌಂಟ್ ಉಳಿತದಲ್ಲ ಅದನ್ನು ನ್ಯೂ ಬ್ಯಾಲೆನ್ಸ್ ಶೀಟ್ ಅಥವಾ ನೋಟ್ಸ್ ಒಳಗೆ ಏನು ಮಾಡಿರಿ ಅಮೌಂಟ ಹಾಕ್ರಿ. 1,25,000 ಆಮೇಲೆ 3,75,000. ಹಾಗಾದ್ರೆ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟು ಉಳ್ದಂಗಾಯ್ತು ಕಂಪನಿ ಹತ್ರ? 5 lakh rupees. Okay, total share capital 5 lakh rupees. Then note 2 reserves and surplus. Okay, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಒಳಗೆ ಯೂಶ್ವಲಿ ಏನು ನೋಡ್ರಿ ಲಾಸ್ ಬ್ಯಾಲೆನ್ಸ್ ಇತ್ತ ಅದನ್ನ ನಾವು ರೈಟ್ ಆಫ್ ಮಾಡಿದ್ವು. ಹಂಗಾರೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಒಳಗೆ ಏನು ಅಮೌಂಟ ಉಳಿಯಂಗಿಲ್ಲ. ವಿ ರೈಟ್ ಹಿಯರ್ ಇಟ್ ಆಸ್ ನಿಲ್. ಓಕೆ, ದೆನ್ ನೋಟ್ 3 ಯಾವುದಿತ್ತು ನೋಡ್ರಿ ಕ್ವಶನ್ ಒಳಗೆ? ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಇತ್ತು. ಓಕೆ, ರೈಟ್ ಹಿಯರ್ ಆಸ್ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್. ಸೊ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಒಳಗೆ ಯಾವ ಐಟಮ್ ಅದ? ಬ್ಯಾಂಕ್ ಓವರ್ ಡ್ರಾಫ್ಟ್, BOD, ಬ್ಯಾಂಕ್ ಓವರ್ ಡ್ರಾಫ್ಟ್ ಅದ 20,000. ಇದ್ರೊಳಗೆ ಏನೂ ಚೇಂಜಸ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಬಿಡ್ರಿ 20,000. ಓಕೆ, ದೆನ್ ನೆಕ್ಸ್ಟ್ ನೋಟ್ 4 ಒಳಗೆ ಯಾವ್ದು ನೋಡ್ರಿ? ಟ್ರೇಡ್ ಪೇಬಲ್ಸ್. ಸೊ ಟ್ರೇಡ್ ಪೇಬಲ್ಸ್ ಒಳಗೆ ಯಾವ ಐಟಮ್ ಅದ? ಸನ್ಡ್ರಿ ಕ್ರೆಡಿಟರ್ಸ್. ಸೊ ಸನ್ಡ್ರಿ ಕ್ರೆಡಿಟರ್ಸ್ ಅಮೌಂಟ್ ಒಳಗೂ ಏನೂ ಚೇಂಜಸ್ ಇಲ್ಲ, ಆ್ಯಸ್ ಇಟ್ ಈಸ್ 30,000 ಇಟ್ಬಿಡ್ರಿ. ಓಕೆ, ಹಾಗಾದ್ರೆ ಆಲ್ಮೋಸ್ಟ್ ಲಯಬಿಲಿಟಿ ಸೈಡ್ದು ವರ್ಕಿಂಗ್ ನೋಟ್ ಮುಗಿದು. ದೆನ್ ನೆಕ್ಸ್ಟ್ ನೋಟ್ 5 ನೋಡ್ರಿ ಯಾವ ನೋಟ್ ಅದ? ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅದ. ಕರೆಕ್ಟಾ? ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ನೋಟ್ 5. ಸೊ ಅದ್ರ ಯಾವ ಐಟಮ್ ನೋಡ್ರಿ? ಫಸ್ಟ್ ಒನ್ ಲೀಸ್ ಹೋಲ್ಡ್ ಪ್ರಿಮೈಸಸ್. ಟಿಕ್ ಮಾರ್ಕ್ ಮಾಡ್ಕೊಂಡಿರಲ್ಲ. ಓಕೆ, ಸೊ ಅದ್ರ ಮೊದಲಿನ ಅಮೌಂಟ್ ಎಷ್ಟಿತ್ತು ಅಂತಂದ್ರೆ 1,30,800 ಇತ್ತು. ಅದ್ರಾಗ ಎಷ್ಟು ರೈಟ್ ಆಫ್ ಆಗ್ಯದ? 30,800 ರೈಟ್ ಆಫ್ ಆಗ್ಯದ. ಓಕೆ, ಸೊ 1,30,800 30,800 ರೈಟ್ ಆಫ್ ಮಾಡ್ರಿ ಅಂದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿತದ? 1 lakh rupees. ಓಕೆ, ದೆನ್ ಸೆಕೆಂಡ್ ಐಟಮ್ ಯಾವ್ದು ನೋಡ್ರಿ? ಪ್ಲಾಂಟ್ ಆ್ಯಂಡ್ ಮಷಿನರಿ ಅದ. ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇನ್ ಅಮೌಂಟ್ ಎಷ್ಟದ? 42,200 ಅದ. ಅದ್ರಾಗ 20% ರೈಟ್ ಆಫ್ ಮಾಡ್ರಿ ಅಂತ ಹೇಳ್ಯಾರ. ಸೊ 20% ಅಮೌಂಟ್ ಎಷ್ಟದ? 8,440. ಹಂಗಾರೆ ಬ್ಯಾಲೆನ್ಸ್ ಉಳಿತು ಎಷ್ಟ? 33,760. 33,760 ಏನಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಉಳಿತವೆ. ಹಂಗಾರೆ ಟೋಟಲ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಾಗ್ತದೆ ಅಂದ್ರೆ 1,33,760. ಟೋಟಲ್ 1,33,760. The note 5. Then next note 6 intangible fixed assets. ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಏನದ? ಪೇಟೆಂಟ್ಸ್ ಅದ. ಸೊ ಪೇಟೆಂಟ್ಸನ್ನು ಅಡ್ಜಸ್ಟ್ ಮಾಡೀವಿ. ಸೊ ಹಂಗಾರೆ ಅದ್ರ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಅಮೌಂಟ್ ಎಷ್ಟಿತ್ತ? 8,50,000. ಹಂಗಾರೆ ಬ್ಯಾಲೆನ್ಸ್ ಎಷ್ಟು ರೈಟ್ ಆಫ್ ಮಾಡಿದ್ದು? ರಿಮೈನಿಂಗ್ ಉಳಿದದ 5,35,460 ರೈಟ್ ಆಫ್ ಮಾಡಿದ್ದು. ಹಂಗಾರೆ ಪೇಟೆಂಟ್ಸ್ ಎಷ್ಟು ಉಳಿತು ನೋಡ್ರಿ? 3,14,540. 3,14,540 ಬ್ಯಾಲೆನ್ಸ್ ಉಳಿತವೆ. ಓಕೆ, ದಿಸ್ ಇಸ್ ವಾಟ್ ಕ್ಲೋಸ್ ದಿಸ್ ಅಕೌಂಟ್. ನೆಕ್ಸ್ಟ್ ನೋಟ್ 7 ಒಳಗೆ ಯಾವುದದ? ಇನ್ವೆಂಟರೀಸ್.
ನೋಟ್ 7 ಒಳಗೆ ಯಾವ ಐಟಮ್ ಅದ ಇನ್ವೆಂಟರೀಸ್ ಇದೆ ಅದ್ರೊಳಗೆ ಸ್ಟಾಕ್ ಇನ್ ಟ್ರೇಡ್ ಇದೆ ಸ್ಟಾಕ್ ಇನ್ ಟ್ರೇಡ್ ಅಫ್ಕೋರ್ಸ್ ಸ್ಟಾಕ್ ಇನ್ ಟ್ರೇಡ್ ಒಳಗೂ ಅಡ್ಜಸ್ಟ್ಮೆಂಟ್ ಆಗಿದೆ ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಅಮೌಂಟ್ ಎಷ್ಟಿತ್ತು 55,000 ಎಷ್ಟು ರೈಟ್ ಆಫ್ ಮಾಡಿದ್ದು ಅದ್ರೊಳಗೆ 15,000 ರೈಟ್ ಆಫ್ ಮಾಡಿವಿ ಬ್ಯಾಲೆನ್ಸ್ ಎಷ್ಟು ಉಳಿತಾ 40,000 ಬ್ಯಾಲೆನ್ಸ್ ಎಷ್ಟು ಉಳಿತಾ 40,000 ನೆಕ್ಸ್ಟ್ ನೋಟ್ 8 ಒಳಗೆ ಯಾವ್ದೈತೆ ನೋಡ್ರಿ ಟ್ರೇಡ್ ರಿಸೀವೇಬಲ್ಸ್ ಸೊ ಟ್ರೇಡ್ ರಿಸೀವೇಬಲ್ಸ್ ಒಳಗೆ ಯಾವ್ದಿದ ಸನ್ಡ್ರಿ ಡೇಟರ್ಸ್ ಅದ ಓಕೆ ಸನ್ಡ್ರಿ ಡೇಟರ್ಸ್ ಅದ ಅಫ್ಕೋರ್ಸ್ ಡೇಟರ್ಸ್ ಅಮೌಂಟನ್ನು ಅಡ್ಜಸ್ಟ್ ಆಗ್ಯದ ಅಂದ್ರೆ ಇಲ್ಲೂ ಏನು ಮಾಡ್ರಿ 76,500 ಒಳಗೆ ಎಷ್ಟು ಅಮೌಂಟ್ ರೈಟ್ ಆಫ್ ಆಗಿದ್ರೆ ಇದು 20% ಅಂತ ಹೇಳ್ಯಾರ 15,300 ಏನು ಮಾಡುದು ಲೆಸ್ ಮಾಡುದು ಬ್ಯಾಲೆನ್ಸ್ ಎಷ್ಟು ಉಳಿತಾ 61,200 ಬ್ಯಾಲೆನ್ಸ್ ಉಳಿತದ ಓಕೆ ಸಂಡಿ ಡೇಟರ್ಸ್ ಆಯ್ತು ನೆಕ್ಸ್ಟ್ ನೋಟ್ 9 ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್ ಅದ cash and cash equivalents in that cash in hand amount ಎಷ್ಟದ 500 ಅದ ಅಷ್ಟೇ ಇದಷ್ಟೇ ಇಟ್ಬಿಡ್ರಿ ಯಾಕಂದ್ರೆ ಅಲ್ಲಿ ಏನು ಚೇಂಜಸ್ ಆಗಿಲ್ಲ 500 ಇಷ್ಟು ಏನಪ್ಪ ಅಂದ್ರೆ ವರ್ಕಿಂಗ್ ನೋಟ ಪ್ರಿಪೇರ್ ಮಾಡಿದ್ವಿ ಓಕೆ ಆಮೇಲೆ ಈ ವರ್ಕಿಂಗ್ ನೋಟ್ ಒಳಗೆ ನಾವು ಪ್ರಿಪೇರ್ ಮಾಡಿದ ಅಮೌಂಟನ್ನು ಇನ್ನೇನು ಮಾಡಿರಿ ಮೇನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಹಾಕಿಬಿಡ್ರಿ ಮೇನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಹಾಕಿ ಅದು ಟ್ಯಾಲಿ ಆಯಿತು ಅಂತಂದ್ರೆ ನಿಮ್ಮದು ಕ್ಯಾಲ್ಕುಲೇಷನ್ ಮುಗೀತು ಈ ಕ್ವಶನ್ ನಿಮ್ಗೆ 15 ಮಾರ್ಕ್ಸ್ಗೆ ಕೇಳ್ತಾರೆ ಈ ಯೂನಿಟ್ ಕೆಲವೊಂದು ಸತಿ ಕೇಸ್ ಸ್ಟಡಿ ಒಳಗೂ ಕೇಳ್ತಾರೆ ಇಲ್ಲ ಸೆಕ್ಷನ್ ಸಿ ಒಳಗಡೆ ಕೇಳ್ತಾರೆ ಆಮೇಲೆ 5 ಮಾರ್ಕ್ಸ್ ಒಂದು ಯು ಗೆಟ್ 15 + 5 + 4 34 ಮಾರ್ಕ್ಸ್ ಫ್ರಮ್ ದಿಸ್ ಯೂನಿಟ್ ಓಕೆ ಇಷ್ಟು ವರ್ಕಿಂಗ್ ನೋಟ್ ಪ್ರಿಪ್ರೇಷನ್ ಆದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಸಂಡೇ ಡೇಟರ್ಸ 61,200 ಆಯಿತು ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ 500 ಆಯಿತು ಇಷ್ಟ ಅಂತ ಇನ್ನೇನು ಮಾಡಿರಿ ಮೇನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಅಮೌಂಟ್ಸ ಹಾಕೊತ ಹೋಗ್ರಿ ಓಕೆ ಶೇರ್ ಕ್ಯಾಪಿಟಲ್ ಎಷ್ಟು ಅಮೌಂಟ್ ಬಂದಿದೆ ನೋಡ್ರಿ 5 lakh ಓಕೆ ರಿಸರ್ವ್ ಸರ್ಪ್ಲಸ್ ನಿಲ್ ಬ್ಯಾಲೆನ್ಸ್ ದೆನ್ ಶಾರ್ಟ್ ಟರ್ಮ್ ಬೋರೋಯಿಂಗ್ಸ್ ಒಳಗೆ ಏನು ಚೇಂಜಸ್ ಆಗಿದೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಒಳಗೆ ಏನು ಚೇಂಜಸ್ ಆಗಿಲ್ಲ ಆ್ಯಸ್ ಇಟ್ ಈಸ್ 20,000 ಬರೀರಿ ಆಮೇಲೆ ಟ್ರೇಡ್ ಪೇಯಬಲ್ಸ್ ಒಳಗೂ ಏನು ಚೇಂಜಸ್ ಆಗಿಲ್ಲ ಆ್ಯಸ್ ಇಟ್ ಈಸ್ 30,000 ಬರೀರಿ ಹಾಗಾದ್ರೆ ಟೋಟಲ್ ಎಷ್ಟು ಆಯ್ತಿದ 5,50,000 ಏನಾಯಿತು ಟೋಟಲ್ ಆಯ್ತು ದೆನ್ ಅಸೆಟ್ಸ್ ಒಳಗೆ ನಾನ್ ಕರೆಂಟ್ ಅಸೆಟ್ಸ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ನೋಟ್ 5 ಟೋಟಲ್ ಎಷ್ಟು ಬಂದಿದೆ ನೋಡ್ರಿ ನೋಟ್ 5 ಅಮೌಂಟ್ ಟೋಟಲ್ 1,33,760 ಬಂದದ ಓಕೆ 1,33,760 ದೆನ್ ನೋಟ್ 6 ಅಮೌಂಟ್ ನೋಡ್ರಿ 3,14,540 ಬಂದದ ಕರೆಕ್ಟಾ 3,14,540 ನೋಟ್ 6 ಅಮೌಂಟ್ 3,14,540 ಬಂದದ ದೆನ್ ಇನ್ವೆಂಟರೀಸ್ ಟೋಟಲ್ ನೋಡ್ರಿ ಎಷ್ಟು ಬಂದದ 40,000 ಇನ್ವೆಂಟರೀಸ್ ಟೋಟಲ್ 40,000 ದೆನ್ ಟ್ರೇಡ್ ರಿಸೀವಬಲ್ಸ್ ಒಳಗೆ ಸಂಡೇ ಡೇಟರ್ಸ್ ಅದ ಅದ್ರದ್ದು ಎಷ್ಟು ಬಂದದ ನೋಟ್ 8 ಅಮೌಂಟ್ 61,200 ಆಮೇಲೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಉಳಿತಾ 500 ಇದರದ್ದು ಟೋಟಲ್ 5,50,000 ಬರ್ಬೇಕು ಟ್ಯಾಲಿ ಆಗ್ತದಿಲ್ಲ ನೋಡ್ರಿ 5,50,000 5,50,000 ಎಲ್ಲ ಅಮೌಂಟ್ ಆ್ಯಡ್ ಮಾಡಿರಿ ಟ್ಯಾಲಿ ಆಗ್ತದ ನೋಡ್ರಿ